ದೇವ್ರೆ, ನಾನು ಯಾವ ಪಾಪ ಮಾಡ್ತೀನಿ ಅಂತ ನನಗೆ ಇಂಥ ಶಿಕ್ಷೆ ಕೊಡುತ್ತಿರುವೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಿತ್ತುಕೊಂಡೆ, ನನ್ನನ್ನು ಅನಾಥನಾಗಿ ಮಾಡಿದ್ದೆ. ವರದಕ್ಷಿಣೆಯನ್ನು ಪೆಂಡಭೂತ ಈ ಸಮಾಜಕ್ಕೆ ಬಡಿದುಕೊಂಡಿರುವಾಗ ವರದಕ್ಷಿಣೆ ಇಲ್ಲದೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಯಾವ ಗಂಡು ತಾನೇ ಮುಂದೆ ಬರುತ್ತಾನೆ? ಹೇಳು ತಂದೆ, ಹೇಳು. ನಿನ್ನಂತ ಅನಾಥ ಹೆಣ್ಣಿನ ರಕ್ಷಣೆಗೆಂದೇ ಆ ಬ್ರಹ್ಮನು ನನ್ನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿರುವ ಏನು ಅಂದ್ರೆ ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಯಾರೋ ನೀನು? ಒಳ್ಳೆ ಹೆಣ್ಣು ಸಿಕ್ಕಿದೆ ಅಂತ ಕಾಮದ ದೃಷ್ಟಿಯಿಂದ ಕಾಣುವ ಲೋಪ ನಾಚಿಕೆ ಆಗೋದಿಲ್ವಾ ನಿನಗೆ? ನಿಸ್ವಾರತಿ ರತಿಂತಿರುವ ಇನ್ನ ರೂಪವನ್ನು ಕಂಡು ನನ್ನ ಮನಃ ತರುತ್ತಿದೆ ನಿನ್ನ ಮಿಲನಕ್ಕಾಗಿ. ಸುಮ್ಮನೆ ಯಾಕೆ ರಚಿವಿ ಬಣ್ಣದ ಬಾಲೆ. ನನ್ನ ಹೆಸರು ಇವನಿಗೆ ಹೇಗೆ ಗೊತ್ತಾಯ್ತು? ಯಾರೋ ನೀನು? ಇಲ್ಲಿ ಯಾಕೆ ಬಂದೆ? ಭಾರತಿ, ನೀನಿಲ್ಲಿಗೆ ಪೂಜೆಗೆ ಬರುವೆ ಎಂದೇ ನಾನು ಸಾಧಿಸಿ ಬಂದೆ. ಅಲ್ಲದೆ ನಿನ್ನ ಹೆಸರು ನನಗೆ ಹೇಗೆ ಗೊತ್ತಾಯಿತು ಎಂದು ನಿನಗೆ ದಿಗ್ಭ್ರಮೆಯಾಗಿರ್ಬೇಕಲ್ಲವೇ? तू है मेरा नजर में दिसने का बुलबुला. ಅಂದು ನಾವಿಬ್ಬರು ಕಾಲೇಜ್ ಕಲಿಯುವಾಗ ನಾನೇ ಒಂದು ಪ್ರೇಮ ಪತ್ರ ಬರೆದಿದ್ದೆ. ಆದರೆ ಮರುಪತ್ರದಲ್ಲಿ ನೀನೇನೆಂದು ಬರೆದಿದ್ದೆ? ನನ್ನ ಕೆಣಕಲು ಬಂದರೆ ನಿನ್ನ ಕೊರಳಿಗೆ ಮೆಟ್ಟಿನ ಹಾರದ ಸನ್ಮಾನ ಎಂದು ನೀನು ಒಂಟಿಯಾಗಿ ಸಿಕ್ಕಿರುವಿ. ನಿರಾಕರಿಸಿದ ಸುಮ್ಮನೆ ಸಮ್ಮತಿ ನೀಡು ಈ ನಿನ್ನ ಪ್ರಣಯಗೆ. ಕಡೆಯಿಂದ ಕೇಳುವೆ, ನೀನಾ? ನಮ್ಮ ಕಾಲೇಜ್ ಕ್ಲಾಸ್ಮೇಟ್ ಮಿಸ್ಟರ್ ರಜನಿಕಾಂತ್. ನೋಡು, ಅವತ್ತು ಬರೀ ಬಾಯಿ ಮಾತಿಂದ ಮಾತ್ರ ಉಪದೇಶ ಆಗಿದೆ. ಇನ್ನು ಮೆಟ್ಟಿನಿಂದ ಮೋಕ್ಷವಾಗುತ್ತೆ. ಮೈಂಡ್ ಇಟ್. ಹಲವಾರು ರಕ್ತಕ್ಕೆ ಹುಟ್ಟಿದ ಹಾಲರದ ಹೆಣ್ಣೆ, ಈ ಗಂಡುಗಳಿಗೆ ಚಪ್ಪಲಿ ಎತ್ತುವಷ್ಟು ಧೈರ್ಯ ಬಂದಿದೆ ನಿನಗೆ. ಅಪಮಾನ, ದೊಡ್ಡ ಅಪಮಾನ. ಭಾರತಿ, ರತಿಯಂತಿರುವ ನಿನ್ನ ರೂಪವನ್ನು ಕಂಡು ನನ್ನ ಮನ ಹಾತರಿಯುತ್ತಿದೆ ನಿನ್ನ ಮಿಲನಕ್ಕಾಗಿ. ಯಾಕೆ ರಚಿವೆ ಬಾರಲೆ ಬಣ್ಣದ ಬಾಲೆ. ದಯವಿಟ್ಟು ನಾನು ಶೀಲಕ್ಕೆ ಮಾತ್ರ ಕೈ ಹಾಕ್ಬೇಡ. ಒಂದೇ ಹೆಣ್ಣಿಗೆ ಅವಳು ಶೀಲವೇ ಶೃಂಗಾರ. ದಯವಿಟ್ಟು ನನ್ನ ಬಿಟ್ಟು ಬಿಡು. ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ.
ಬದುಕಿದ್ದರೆ ಎಷ್ಟೋ ಮೇಲಿತ್ತು ಎಂದು ನಿನ್ನ ಕಾಪಾಡುವ ಕರುಣಾಮಯಗಳು ಯಾರಿಲ್ಲ. ಇಲ್ಲಿ ನಾನೊಬ್ಬನೇ ಇದ್ದೇನೆ, ಕಾಮದ ಭೂಪ ಮೆಟ್ಟಾರಲಿಕ. ಏ ನೀಚ, ನಿನ್ನಂತ ನೀಚನಿಗೆ ಕರುಣೆ ಇಲ್ಲದಿದ್ರೆ ಏನಾಯ್ತು? ಆ ದೇವರಿಗೆ ಖಂಡಿತವಾಗಲೂ ಕರುಣೆ ಇದ್ದೇ ಇದೆ. ಆ ದೇವರು ಯಾವ ರೂಪದಲ್ಲಾದ್ರೂ ಬಂದು ನನ್ನನ್ನ ಕಾಪಾಡುತ್ತಾನೆ. ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ಹೇಗಿದ್ದಾನೆ ಆ ನಿನ್ನ ದೇವರು? ಅವನು ನಮ್ಮಂತ ಶ್ರೀಮಂತರ ದೇವರು, ಶ್ರೀಮಂತರ ಪಕ್ಷಪಾತಿ. ಶ್ರೀಮಂತರು ಯಾವುದೇ ಪಾಪದ ಕೆಲಸ ಮಾಡಿದರು, ಹೆಂಗಿನ ಶೀಲ ಹರಣ ಮಾಡಿದರು, ಕೊಲೆಗೈದರು, ಧನ ಎಂಬ ಆಶೀರ್ವಾದದಿಂದ ರಕ್ಷಿಸ್ತಾನೆ ಎಂದು ನಿನ್ನ ಶೀಲ ಹರಣ ಮಾಡಿ ಎತ್ತಿರುತ್ತೇನೆ. ಬಂದು ಕಾಪಾಡಲಿ ಆ ನಿನ್ನ ದೇವರು. ನೀನು ಮಾಡಬೇಡ. ಅಯ್ಯೋ, ದಯವಿಟ್ಟು ಯಾರೋ ಕಾಪಾಡಿ. ಯಾರಪ್ಪ ನೀನು? ಮಹಾಮಹಿಮ ನೀನು ಒಳಲೇ ಲೋಪರ್. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡೋ ಮಗನೇ. ಲೇ ಪದ್ಮ, ಒಂದು ಗಂಡು ಒಂದು ಹೆಣ್ಣೊಡನೆ ಏಕಾಂತವಾಗಿ ಬರೆಯುತ್ತಿರುವಾಗ ಒಂದು ಆತಂಕ ತಂದ ನಿನ್ನಂತ ಕುನ್ನಿಗೆ ಲೇ ಹಚ್ಚಿ ಮಾತನಾಡುವುದೇ ನನ್ನ ಸಿದ್ಧಾಂತ. ಮಿಸ್ಟರ್, ನಾ ಬರುತ್ತಲೇ ನಿನಗೆ ಲೇ ಹಚ್ಚಿ ಮಾತನಾಡುವುದಷ್ಟೇ ಅಲ್ಲ, ನನ್ನ ಬೂಟ್ಗಾಲಿನಿಂದ ನಿಮ್ಮ ಮಸಣದ ಮನೆಯ ಬಾಗಿಲು ತೆಗೆಯುವಂತೆ ಒದಗಿಸಿದ್ದೆ. ಆದರೂ ಯಾಕಪ್ಪ ಎಂದು ನಿನಗೆ ಮರ್ಯಾದೆ ಕೊಟ್ಟೆ ಗೊತ್ತಾ? ಯಾಕೆ ಗೊತ್ತಾ? ಕೊಟ್ಟನಲ್ಲೇ ಬಚ್ಚೆ, ಇದು ನಮ್ಮದು ಕನ್ನಡ ನಾಡು, ಕಲಾವಿದರ ಬೀಡು, ಕವಿಗಳ ನಾಡು, ಸಂಗೀತದ ನೆಲೆನಾಡು, ಕರುಣೆಯ ಬೀಡು. ಅಂತ ನಾಡಿನಲ್ಲಿ ಹುಟ್ಟಿದವನು ನಾನು. ಅದಕ್ಕಾಗಿ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ದೇನೆ ಬಂದ ಸೂಳೆಯ ಮಗನೇ. ನಿನ್ನ ಜೀವನದ ರಾಧಾಂತವನ್ನು ನನ್ನ ಮುಂದೆ ಪ್ರೋತ್ಸಾಹಿಸಬೇಡ. ನೀನು ಬಂದ ಕಾರ್ಯ ಮುಗಿಸಿಕೊಂಡು ಸುಮ್ಮನೆ ಹೋಗಲೇ ಕಚಡಾಗನ ಮಗನೇ. ಅಬಲೆಯಾದ ಹೆಣ್ಣು, ಈ ಕನ್ನಡ ನಾಡಿನಲ್ಲಿ ಅಬಲೆಯಾದ ಹೆಣ್ಣು ಆಶ್ರಯವಿಲ್ಲದೆ ಆತಂಕದಲ್ಲಿ ಬಿದ್ದು ನರಳಾಡುತ್ತಿರುವಾಗ ಕಣ್ಣಾರೆ ಕಂಡರು ಕಾಣದಂತೆ ಹೋಗುವ ಸಣ್ಣ ಗುಣದವನು ನಾನಲ್ಲಲೇ ಮಗನೇ. ಹೇ ಮಿಸ್ಟರ್, ಯಾರು ನೀನು? ನಿನ್ನ ಹೆಸರೇನು? ಜಮೀನ್ದಾರ್ ರಾಜೇಶಪ್ಪನವರ ಪುತ್ರ ದಯಾನಂದ್ ಅಂತ ನನ್ನ ಹೆಸರು. ಮಿಸ್ಟರ್ ದಯಾನಂದ್, ಸುಮ್ಮನೆ ನನ್ನೊಡನೆ ಸಮಾನ ನಡೆಸಬೇಡ. ಮರ್ಯಾದೆಯಿಂದ ಹೇಳುವೆ, ಕರುಣೆಯಿಂದ ಕೈ ಬಿಟ್ಟರೆ ಈ ರಜನಿಕಾಂತ ಕೆಟ್ಟ ದೃಷ್ಟಿಯಿಂದ ಸಿಟ್ಟಿಗೆದ್ದರೆ ಖರಾಬ್ ದಿಲ್ ಕಾ ರಾಜ ಈ ರಜನಿಕಾಂತ್ ಎನ್ನುವುದನ್ನು ಮರೆಯದಿರು. तू खराब दिल का राजा हुआ तो मैं तेरा पिता के ऊपर जैसा. ನಾನು ಮರ್ಯಾದೆ ಕೊಟ್ಟೆ ಹೇಳುವೆ. ನೋ ಸಿಟ್ಟಿಗೆದ್ದರೆ ಘಟ ಸರ್ಪವಿದ್ದಂತೆ. ನಾನು ಮರ್ಯಾದೆ ಕೊಟ್ಟು ಹೇಳುವೆ. ಸುಮ್ಮನೆ ಈ ಹಣ್ಣನ್ನು ಬಿಟ್ಟು ಹೋಗುವೆಯೋ ಇಲ್ಲ ಸಾವನ್ನು ಆಹ್ವಾನಿಸುವೆಯೋ? ವಾಯುವೇಗಕ್ಕೆ ವಿಧಿ ಬರಹವಿಲ್ಲ. ಈ ರಜನಿಕಾಂತನಿಗೆ ಸಾವಿಲ್ಲ ಎನ್ನುವುದನ್ನು ಮರೆಯದಿರು.
ಕನ್ನಡ ನಾಡಿನ ಅನ್ನವನ್ನುಂಡ ಈ ಕೈಯಿಂದ ರಕ್ತದ ಶೆಲೆಯು ಬಾಣವಿಯಂತೆ ಹರಿಯುವುದು ಈ ಭೂಮಿಯ ಮೇಲೆ. ನನ್ನ ಸಂಸಾರದಲ್ಲಿ ಅಡ್ಡ ಬಂದ ನಿನಗೆ ಈ ರಜನಿಕಾಂತ ಎಂದೆಂದಿಗೂ ಸೇಡಿನ ಕಿಡಿಗಾರದು ಬಿಡಲಾರ ಎಂಬುದನ್ನು ಮರೆಯದಿರು. ಅಮಲೆಯಾದ ಹೆಣ್ಣಿನ ಮಾನ ರಕ್ಷಣೆಗೋಸ್ಕರ ನನ್ನ ಸಂಸಾರವಲ್ಲ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಅದನ್ನು ಎದುರಿಸಲು ಚಾಲೆಂಜ್ ಮಾಡ್ತೀನಿ ಕಣ. रजनीकांत बहुत हिम्मत वाला, दयानंद बहुत ताकत वाला, बच्चा What is your name? My name is ಭಾರತಿ. I am a ಜಮೀನ್ದಾರ್ ರಾಜೇಶಪ್ಪನವರ ಪುತ್ರ ದಯಾನಂದ ಅಂತ ನನ್ನ ಹೆಸರು. ಹಾ, ಅಂದ ಹಾಗೆ ಬರೀ ನನ್ನ ಪರಿಚಯ ಮಾಡಿಕೊಂಡಿರಿ, ನಮ್ಮ ಪರಿಚಯ ಆಗಲಿಲ್ಲವಲ್ಲ. ನೋಡಿ ಮಿಸ್ಟರ್, ನಾನು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳೆದುಕೊಂಡ ನತದೃಷ್ಟಿ, ಬಾಲ್ಯದಿಂದಲೇ ಪರರ ಆಶ್ರಯವನ್ನು ಪಡೆದುಕೊಂಡಿರುವ ಅನಾಥೆ ನಾನು. ಅದರ ವೇದನೆ ನನಗೂ ಇದೆ ಭಾರತಿ, ನನಗೂ ಇದೆ. ನಾನು ಸಿರಿ ಸಂಪತ್ತಿನಲ್ಲಿ ಶ್ರೀಮಂತನಾಗಿದ್ದರೂ ಮಾತೆಯ ಮಮತೆಯಿಂದ ವಂಚಿತನಾಗಿರುವೆ ಭಾರತಿ, ವಂಚಿತನಾಗಿರುವೆ. ಹಾ ಇರ್ಲಿ, ತಾವೀಗ ಎಲ್ಲಿಗೆ ಹೊರಟಿರುವ್ರಿ? ನೋಡಿ ಮಿಸ್ಟರ್ ದಯಾನಂದ್, ದೇವರ ಪೂಜೆ ಮಾಡಿಕೊಂಡು ಹೋಗುತ್ತಿರುವಾಗ ಆ ಕಾಮಕನ ಆತಂಕದಲ್ಲಿ ನರಳುತ್ತಿದ್ದೆ. ಸರಿಯಾದ ಸಮಯಕ್ಕೆ ಬಂದು ದೇವರ ಹಾಗೆ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೆ. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ನಾನು ಬರ್ತೀನಿ. ನಿಲ್ಲು ಭಾರತಿ, ಯಾರ ಆಶ್ರಯವಿಲ್ಲದ ಅನಾಥ ಎಂದು ಹೇಳಿ ಎಲ್ಲಿಗೆ ಹೊರಟಿರುವೆ? ಹಾ, ಅಂದ ಹಾಗೆ ತಾವು ಯಾವುದಾದರೂ ನೌಕರಿ ಮಾಡ್ತೀರಾ? ನಾನೀಗ ನನ್ನ ಗೆಳತಿ ಸುಮಿತಾಳ ಮನೆಯಲ್ಲಿ ಇರಬೇಕು. ಅವರ ತಂದೆ ತಾಯಿ ನನಗೆ ಆಶ್ರಯ ನೀಡಿ ತಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನನಗೆ ಶಾಲೆ ಕಲಿಸಿದ್ದಾರೆ. ಈಗ ಈ ಊರಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ. ತಮಗೆ ಮದುವೆಯಾಗಿದೆಯಾ? ಇನ್ನೂ ಇಲ್ಲ. ಯಾಕೆ? ನಾನೊಂದು ಮಾತು ಕೇಳಬೇಕೆಂದ್ರೆ ಅದಕ್ಕೆ ನೀವು ಒಪ್ಪಬೇಕ? ಸಾಧ್ಯವಾದರೆ ಖಂಡಿತವಾಗ್ಲೂ ಒಪ್ಪಿಕೊಳ್ಳಬೇಕು. ನೋಡು ಭಾರತಿ, ನೀನು ಪ್ರಾಮಿಸ್ ಮಾಡಿದರೆ ಖಂಡಿತ ನಿನ್ನ ಮದುವೆ ಆಗಲು. ಬಡತನದಲ್ಲಿ ನೊಂದು ಬೆಂದು ಬಳಲುತ್ತಿರುವ ಈ ದರಿದ್ರ ಹೆಣ್ಣನ್ನು ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳುವುದಕ್ಕೆ ಯಾರು ತಾನೇ ಬಯಸುತ್ತಾರೆ? ನೀವೇ ಹೇಳಿ. ಭಾರತಿ, ನನ್ನ ಹೆತ್ತವರ ಸಾಕ್ಷಿಯಾಗಿಯೂ ಸತ್ಯವನ್ನೇ ಹೇಳುವೆ ಭಾರತಿ, ಸತ್ಯವನ್ನೇ ಹೇಳುವೆ. ಆದ್ರೆ ನೀವು ನನ್ನನ್ನ ಖಂಡಿತ ಮದುವೆ ಆಗುತ್ತೇನೆ. ತಂದೆ ತಾಯಿ ಆನೆ ಮಾಡಿ ಸತ್ಯ ಬೇರೆ ಹೇಳ್ತಾ ಇದ್ರ, ಆದ್ಮೇಲೆ ನಾನು ಒಪ್ಪಿಕೊಳ್ಳಲೇಬೇಕು. ದಯಾನಂದ್, ಐ ಲವ್ ಯು ದಯಾನಂದ್, ಐ ಲವ್ ಯು. ಐ ಲವ್ ಯು ಭಾರತಿ, ಐ ಲವ್ ಯು. ಇದೇ ಸಂತೋಷ ಸಂಭ್ರಮದಿ ನಿನ್ನ ಮಧುರ ಕಂಠದಿಂದ ಚಿಮ್ಮಿ ಬರಲಿ ಸಂಗೀತದ ಬೊಗ್ಗೆಯೆಂದು. ಅಯ್ಯೋ ಇಲ್ಲಪ್ಪ, ನನಗೆ ಹಾಡೋದಕ್ಕೆಲ್ಲ ಬರೋದಿಲ್ಲ. ಜೊತೆಗೂಡಿ ನಾನು ಹಾಗೆ
ಠಠಠಠ